ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಎಲ್ರಿಗೂ ಶುಭೋದಯ. ಸೊ ನಾವಿನ್ನು ಮೈಸೂರಲ್ಲೇ ಇದ್ದೀವಿ. ಸೊ ಇದು ಡೇ 2 ವ್ಲಾಗು. ಸೊ ಡೇ 2 ಅಲ್ಲಿ ನಾವೆಲ್ಲೆಲ್ಲಿ ಔಟ್ಸೈಡ್ ಹೋಗಿದ್ವಿ, ಟ್ರಾವೆಲ್ ಮಾಡಿದ್ವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಡೇ 1 ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ವಿಡಿಯೋ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಬಂದುಬಿಟ್ವಿ. ಯಾಕಂದರೆ ನಿನ್ನೆ ಹಿಂದಿನ ದಿನ ದರ್ಶನ ಮಾಡಿ ಮನೆಗೆ ರೂಮಿಗೆ ಬಂದಾಗಲೇ ನಾವು 11:30 ಆಗಿತ್ತು, ಮಲಗಿದಾಗ 12 o'clock ಆಗಿತ್ತು. ಸೊ ಇದು ಲೇಟ್ ಆಗಿರೋದ್ರಿಂದ 9:30 ಬ್ರೇಕ್ಫಾಸ್ಟ್ ಕ್ಲೋಸ್ ಆಗುತ್ತೆ. ಆದ್ದರಿಂದ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಡೈರೆಕ್ಟಾಗಿ ಬ್ರೇಕ್ಫಾಸ್ಟಿಗೆ ಬಂದ್ವಿ. ಸೊ ಯಾವ್ಯಾವ ರೀತಿ ಮಾಡಿದ್ದಾರೆ ನೋಡಿ. ಇದು ಮಲ್ಲಿಗೆ ಇಡ್ಲಿ, ಮೈಸೂರಿನ ಮಲ್ಲಿಗೆ ಇಡ್ಲಿ. ಸೊ ವೆರೈಟಿ ಆಫ್ ಫುಡ್ಸ್ ಇರುತ್ತೆ, ವೆಜಿಟೇಬಲ್ಸ್ ಇರುತ್ತೆ, ನಾನ್ ವೆಜಲ್ಲಿ 2 ಥರ ವೆರೈಟೀಸ್ ಇರುತ್ತೆ. ಸೊ ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತಿನ್ಬೋದು. ಸೊ ವೆರೈಟೀಸ್ ನಾವು ಎಲ್ಲ ಒಂದೊಂದು ಟೇಸ್ಟ್ ಮಾಡಿದ್ರೆ ಹೊಟ್ಟೆ ತುಂಬ ಹೋಗುತ್ತೆ. ಸೊ ಆ ಥರ ಇದೆ. ಸೊ ಇದು ಬಂದುಬಿಟ್ಟು ಪಲಾವು ಮತ್ತು ಶಾವಿಗೆ ಉಪ್ಪಿಟ್ಟು. ಸೊ ನೆಕ್ಸ್ಟ್ ಬಂದು ಪೂರಿ ಮತ್ತು ಹಾಲು ಸಾಗು. ಸೊ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಸಾಂಬಾರು ಮತ್ತು ಕರ್ಡು. ಟೇಸ್ಟ್ ಎಲ್ಲ ಓಕೆ ಅನ್ನಿಸ್ಬೋದು, ನನಗೇನು ಇಷ್ಟ ಆಯಿತು. ಮತ್ತು ಇದು ಹಾಲು ಮಸಾಲ ಮತ್ತು ವೆಜಿಟೇಬಲ್ಸ್ ಮಸಾಲ ಫುಲ್ ಬೇಯಿಸಿಟ್ಟಿದ್ದಾರೆ. ಸೊ ಫುಲ್ ಸ್ನ್ಯಾಕ್ಸ್ ಆಗಿರ್ಬೋದು, ಇಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಎಲ್ಲನೂ ಇರುತ್ತೆ. ಇದು ನಾನ್ ವೆಜ್ಜು, ಮೊಟ್ಟೆ ಮತ್ತು ಇನ್ನೊಂದು ನಾನ್ ವೆಜ್ಜಲ್ಲಿ ವೆರೈಟಿ. ಸೊ 2 ಟೈಪ್ಸ್ ವೆರೈಟಿ ಅಷ್ಟೇ ನಾನ್ ವೆಜ್ಜಲ್ಲಿ. ವೆಜ್ಜಲ್ಲಿ ಮಾತ್ರ ತುಂಬಾ ವೆರೈಟಿ ಇರುತ್ತೆ. ಸೊ ಈ ಕಡೆ ಬಂದರೆ ಸ್ಯಾಂಡ್ವಿಚ್ ಇರುತ್ತೆ. ಸೊ ನಮಗೆ ಇಷ್ಟವಾದದ್ದು ಏನು ಇರುತ್ತೋ ಅದನ್ನು ಹಾಕೊಂಡು ತಿನ್ಬೋದು. ಮತ್ತು ಕೇಕು, ಪಾನ್ ಕೇಕು ಎಲ್ಲನೂ ಸಹ ಇಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ನಮಗೆ ರೋಸ್ಟ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಸ್ಯಾಂಡ್ವಿಚ್ನ ತಿನ್ನಬಹುದು. ಆ್ಯಂಡ್ ಇದು ಓಟ್ಸು. ಸೊ ಓಟ್ಸ್ ತಿನ್ನೋರು ಓಟ್ಸ್ನ ಸಹ ಹಾಕ್ಕೊಂಡು ತಿನ್ನಬಹುದು. ಸೊ ನೋಡಿ, ಈ ಥರ ಬಟರು ಮತ್ತು ಇಲ್ಲಿ ಕೆಚಪ್ಪು ಮತ್ತು ಹನಿ ಇರುತ್ತೆ. ಇದು ಬಂದು ಫ್ರೂಟ್ ಸೆಷನ್ನು. ಸೊ ಇಲ್ಲಿ ವಾಟರ್ ಮೆಲನ್ ಆಗಿರ್ಬೋದು, ಮೆಸ್ ಮೆಲನ್ನು ಮತ್ತು ಪಪ್ಪಾಯ, ಬಾಳೆಹಣ್ಣು ಇಟ್ಟಿರ್ತಾರೆ. ಸೊ ಇದು ವೆಜಿಟೇಬಲ್ ಸೆಷನ್ನು. ಮತ್ತು ಇಲ್ಲಿ ಮೊಳಕೆ ಕಟ್ಟಿರೋ ಕಾಳುಗಳಾಗಿರ್ಬೋದು, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕುಕುಂಬರ್ ಆಗಿರ್ಬೋದು ಎಲ್ಲ ಇಟ್ಟಿರ್ತಾರೆ. ಮತ್ತು ಇಲ್ಲಿ ಕರ್ಡು ಮತ್ತು ಕೋಲ್ಡ್ ಮಿಲ್ಕ್ ಇರುತ್ತೆ, ಬಟರ್ ಮಿಲ್ಕ್ ಇರುತ್ತೆ. ಇಲ್ಲಿ ಜ್ಯೂಸ್ ಡೈಲಿ 2 ಟೈಪ್ಸ್ ಜ್ಯೂಸ್ ಇರುತ್ತೆ. ಸೊ ಯಾವ್ದು ಬೇಕೋ ಅದನ್ನು ಕುಡಿಬಹುದು. ಸೊ ಎಲ್ಲ ಥರ ಟೇಸ್ಟ್ ಮಾಡೋಷ್ಟರಲ್ಲೇ ಸಾಕಾಗುತ್ತೆ. ಟೇಸ್ಟು ಸಹ ತುಂಬಾ ಚೆನ್ನಾಗಿದೆ. ಸೊ ರಿಜೆಂಟಾ ಅಂತ ಹೋಟೆಲ್ ಹೆಸರು ಮೈಸೂರಲ್ಲಿ. ಸೊ ಬ್ರೇಕ್ಫಾಸ್ಟ್ ಫ್ರೀ ಇರುತ್ತೆ. ಸೊ ಲಂಚ್ ಮತ್ತು ಡಿನ್ನರ್ ನಾವು ಔಟ್ಸೈಡ್ ತಿನ್ಕೋತಾ ಇದ್ವಿ. ಆ್ಯಕ್ಚುಲಿ ಲಂಚ್ ಮಾಡ್ತಾ ಇರಲಿಲ್ಲ, ಬ್ರೇಕ್ಫಾಸ್ಟೇ ಹೊಟ್ಟೆ ತುಂಬಿರೋದಲ್ವ. ಸೊ ಡೈರೆಕ್ಟ್ ಡಿನ್ನರ್ ಮಾಡ್ತಾಯಿದ್ವಿ. ಸೊ ಇದು ಬಂದ್ಬಿಟ್ಟು ಹಾಲು. ಸೊ ನಮ್ಮ ಹುಡುಗಿ ತಿಂತಾ ಇದ್ದಾಳೆ. ಸೊ ನಮ್ಮದು ಬ್ರೇಕ್ಫಾಸ್ಟ್ ಆಗಿ ನಾವು ಇವಾಗ ಫ್ರೆಶ್ ಅಪ್ ಆಗಿ ಔಟ್ಸೈಡ್ ಹೋಗೋಣ ಅಂತ ಹೇಳಿ ಬರ್ತಾ ಇದ್ದೀವಿ. ಸೊ ಔಟ್ಸೈಡ್ ಅಂದರೆ ಮಾಲ್ ಆಫ್ ಮೈಸೂರು ಇದೆಯಲ್ಲ, ಅಲ್ಲಿ ಹೋಗೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಅಲ್ಲಿ ನಮ್ಮ ಮನೆಯವ್ರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಾನು ದುತಿ ಇವಾಗ ಹೂಳದಲ್ಲಿ ಹೋಗಿ ಅಲ್ಲಿ ಅವ್ರನ್ನ ಜಾಯ್ನ್ ಆಗಬೇಕು. ಸೊ ಬನ್ನಿ, ಯಾವ್ಯಾವ ರೀತಿ ಇದೆ ಮಾಲ್ ಆಫ್ ಮೈಸೂರು ಅಂತ ತೋರಿಸ್ತೀನಿ. ಸೊ ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ, ಕೆಲವೊಂದು ಫೋಟೋಸ್ಗಳನ್ನ. ಸೊ ದುತಿನೂ ಇವಾಗ ಓಲಾ ಬುಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಔಟ್ಸೈಡ್ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಔಟ್ಸೈಡ್ ವ್ಯೂ ಯಾವ ರೀತಿ ಇದೆ ಹೋಟೆಲ್ದು ಅಂತ ಹಾಗೆ ತೋರಿಸ್ತೀನಿ, ಬನ್ನಿ ನೀವೆಲ್ಲ. ಸೊ ನೋಡಿ, ನಮ್ಮ ಹುಡುಗಿ ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾಳೆ ಫೋಟೋಗೆ. ಸೊ ಓವರಾಲ್ ಆಗಿ ಔಟ್ಸೈಡ್ ವ್ಯೂ ಯಾವ ರೀತಿ ಇದೆ ಹೋಟೆಲ್ದು ಅಂತ ತೋರಿಸ್ತೀನಿ, ಬನ್ನಿ. ತುಂಬಾ ಚೆನ್ನಾಗಿದೆ ಹೋಟೆಲ್ಲು, ಎನ್ವೈರನ್ಮೆಂಟ್ ಆಗಿರ್ಬೋದು, ಸೊ ಅಲ್ಲಿ ನಮ್ಮನ್ನು ಟ್ರೀಟ್ ಮಾಡೋ ರೀತಿ ಆಗಿರಬಹುದು, ಮತ್ತು ಸೆಕ್ಯೂರಿಟಿ ವೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಸೊ ಯಾರೇ ಟೂರಿಸ್ಟ್ಗಳಿರ್ತಾರೋ ಅವ್ರು ಆರಾಮಾಗಿ ಹೋಟೆಲ್ನ ಬುಕ್ ಮಾಡ್ಕೊಬೋದು. ಸೊ 3000 to 4000 ಇದೆ ಪರ್ ಡೇ. ಬ್ರೇಕ್ಫಾಸ್ಟ್ ಫ್ರೀ ಇರುತ್ತೆ. ಬಟ್ ಸೇಫ್ಟಿಗೆ ಬೆಸ್ಟ್ ಅಂತ ಹೇಳ್ಬೋದು ಹೋಟೆಲ್ಲು. ಸೊ ಇನ್ನೂ ಎಷ್ಟು ಡೀಟೇಲ್ಗೆ ನನಗೆ ಕಮೆಂಟ್ ಮಾಡಿ, ನಾನು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ನೋಡಿ, ನಮ್ಮ ಹುಡುಗಿ ಈ ರೀತಿ ಪೋಸ್ ಕೊಟ್ಲು ಒಂದು. ಸೊ ಇದು ನಮ್ಮ ಹೋಟೆಲಿನ ಔಟ್ಲುಕ್ಕು. ಅವಳಿಗೆ ಈ ಥರ ಫ್ರೀ ಆಗಿದ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ. ಸೊ ನಾವು ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ 2 ಕ್ಯಾನ್ಸಲ್ ಆಗೋಯ್ತು. ಸೊ 3ನೇದು ಬುಕ್ ಆಗಿದೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾವು ಮಾಲ್ ಆಫ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಯಾರು ಮಾಲ್ ಆಫ್ ಮೈಸೂರು ನೋಡಿಲ್ಲ ದಯವಿಟ್ಟು ಬನ್ನಿ, ನನ್ನ ವಿಡಿಯೋದಲ್ಲಿ ನೋಡಿ ನಾನು ಮಾಲ್ ಆಫ್ ಮೈಸೂರು ಹೇಗಿದೆ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ನೋಡಿ ಹೇಗಿದೆ ಮಾಲ್ ಆಫ್ ಮೈಸೂರು. ಸೊ ನಾನು ಫಸ್ಟ್ ಟೈಮ್ ಬಂದಿರೋದು ಮಾಲ್ ಆಫ್ ಮೈಸೂರಿಗೆ. ಸೊ ಹೇಗಿದೆ ಬನ್ನಿ ನೋಡೋಣ. ಒಳಗಡೆ ಹೇಗಿದೆ, ಯಾವ್ಯಾವ ರೀತಿ ಗೇಮ್ಸ್ ಎಲ್ಲ ದುತಿ ಆಡ್ತಾಳೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ.
ಸೊ ಇಲ್ಲಿ ಕಿಡ್ ಸೆಷನ್ ಇದ್ದಾವೆ. ಸೊ ಇಲ್ಲಿ ಜಾರಬಂಡಿ ಮತ್ತು ಅದು ಇದು ಜಂಪಿಂಗು ಎಲ್ಲ ಇದ್ದಾವೆ. ಬಟ್ ಅದು 3 to 4 ಇಯರ್ ಮಕ್ಕಳು ಆಡೋವಂಥದ್ದು. ಇವಳು ಆಡೋವಂಥದ್ದು ಯಾವುದೂ ಇರಲಿಲ್ಲ. ಬಟ್ ಆಡ್ತೀನಿ ಅಂತ ಹಠ ಮಾಡ್ತಾಯಿದ್ಲು. ಒಳಗಡೆ ನಮಗೆ ಅಲೋ ಇಲ್ಲ. ಇವಳಿಗೆ ಎಗ್ರಕ್ಕೆ ಇನ್ನೂ ನಡೆಯೋಕ್ಕೂ ಸಹ ಕ್ಲಿಯರಾಗಿ ಬರಲ್ಲ ಅವಳಿಗೆ. ಸೊ ಎಗ್ರದ್ದು ಜಂಪಿಂಗ್ ಮಾಡೋದು ಎಲ್ಲ ಇತ್ತು. ದೊಡ್ಡವ್ರು ಆಡೋದಿತ್ತು, ಚಿಕ್ಕ ಮಕ್ಕಳು ಆಡೋದಿರಲಿಲ್ಲ. ಸೊ ಅದಕ್ಕೆ ಕೊನೆಗೆ ಜೀಪ್ ಆಡ್ತೀನಿ ಎಂದು ಜೀಪ್ ಒಂದು ರೌಂಡ್ನ ಆಡಿಸಿದೆ. ಸೊ ಆರಾಮಾಗಿ ಆಡಿದ್ಲು, ಏನು ಅಳ್ಳಿಲ್ಲ. ನೋಡಿದ್ರಲ್ಲ ಗಾಯ್ಸ್ ಸ್ತುತಿ ಯಾವ ರೀತಿ ಜೀಪ್ ಓಡಿಸಿದ್ಲು ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅವಳು. ಸೊ ಇವಾಗ ಸ್ನ್ಯಾಕ್ಸ್ ಟೈಮು. ಸೊ ಏನಾರ ಸ್ನ್ಯಾಕ್ಸ್ ತಿನ್ಕೊಂಡು ಕಾಫಿ ಕುಟ್ಕೊಂಡು ಸೊ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ KRS ಬ್ಯಾಕ್ ವಾಟರ್ ಇದೆಯಲ್ಲ, ವೇಣುಗೋಪಾಲ ಸ್ವಾಮಿ ಟೆಂಪಲ್, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಕಾಫಿ ಕುಟ್ಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ. ಸೊ ಬನ್ನಿ ನೀವು ನಮ್ಮ ಜೊತೆ ದೇವ್ರ ದರ್ಶನ ಮಾಡ್ತೀವಂತೆ. ಸೊ ಲೆಟ್ಸ್ ಗೋ. ಸೊ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, KRS ಬ್ಯಾಕ್ ವಾಟರ್ಗೆ. ಅಲ್ಲಿ ಹೋದಾದ್ಮೇಲೆ ಬೇಕಿದ್ರೆ ನಾವು ಇಲ್ಲಿ ಲೈಟಿಂಗ್ KRS ಡ್ಯಾಮಿಗೆ ಬರೋಣ ಅಂತ ಹೇಳಿ. ಬಿಕಾಸ್ ಅಲ್ಲಿ ಕ್ಲೋಸಿಂಗು 6 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೆ ಫಸ್ಟ್ ಅಲ್ಲಿಗೆ ಹೋಗಿ ಆಮೇಲೆ ಇಲ್ಲಿಗೆ ಬರೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ನೋಡೋಣ ಬನ್ನಿ. ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಎಕ್ಸೈಟೆಡ್ ಆಗಿದ್ದೀನಿ. ನೋಡಿಲ್ಲ ನಾನು, ಮೈಸೂರಲ್ಲಿ ಬರೀ ಟೆಂಪಲ್ಲು ಮತ್ತು ಝೂ ಇಂಥದ್ದು ನೋಡಿದ್ದೆ ಅಷ್ಟೇ. ನಾನು ಎಕ್ಸಾಕ್ಟ್ ಪೂರ್ತಿ ಮೈಸೂರು ನೋಡಿರಲಿಲ್ಲ. ಸೊ ಇವತ್ತು ನೋಡ್ತಾ ಇದ್ದೀನಿ, ನೋಡದೇ ಇರೋದಂತ ನೋಡ್ತಾ ಇದ್ದೀನಿ. ಅದಕ್ಕೆ ನೋಡ್ದಿರೋ ಪ್ಲೇಸ್ಗೆ ಹೋಗಿಲ್ಲ ನಾವು, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿ ನೋಡ್ದಿರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಬೇಕಾದರೆ ಜೊತೆ ಕರ್ಕೊಂಡು ಹೋಗೋದಾದ್ರೆ ಆಯಿತು ಅಂತ ಹೇಳಿ ಸೊ ನೋಡದೇ ಇರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಟೆಂಪಲ್ಲು. ಸೊ ನೀರು ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ ಬನ್ನಿ. ಮುಟ್ಟಬಾರ್ದು, ಅದೆಲ್ಲ ಮುಟ್ಟಬಾರ್ದು. ಗುಡ್ಕಲ್ಲ ಅರಣ ಮಾಡಿ ಮಾಡಿ ಅರಣ ಯಾರು ಗಬ್ಬಿ ಇಲ್ಲ, ಅದು ಮುಟ್ಟಬಾರ್ದು, ಮುಟ್ಟಬಾರ್ದು. ಗೊಂಬೆ ಗೊಂಬೆ ನೀನು ಗಬ್ಬಿಯಲ್ಲ, ಗೊಂಬೆ. ಅಲ್ಲಿ ಕಾಣ್ತಿದೆ ನೋಡಿ ಗೈಸ್, ಅದೇ ಡ್ಯಾಮು, ನಮ್ಮ KRS ಡ್ಯಾಮು. ಸೊ ಇಲ್ಲಿ ವಾಟರ್ ಯಾವುದೋ ಚಿಕ್ಕದು ಕಾಲುವೆ ಥರ ಹರಿತಾ ಇದೆ, ಅಲ್ಲಿ ಕಾಣ್ತಿರೋದು ಡ್ಯಾಮು. ಬಟ್ ಏನಂತ ಹೇಳಿದ್ರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಯಾಕೆ ಈ ಸರಿ ಇಷ್ಟೊಂದು ಟ್ರಾಫಿಕ್ ಆಯಿತು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಒಂದು 2-3 ಕಿಲೋಮೀಟ್ರಿಂದನೇ ಇಷ್ಟೊಂದು ಟ್ರಾಫಿಕ್ ಆಗಿದೆ. ಸೊ ಬನ್ನಿ ನೋಡೋಣ ಏನಾಗಿದೆ ಅಂತ ಹೇಳಿ. ನೋಡಿ ಫುಲ್ಲು ಟ್ರಾಫಿಕ್ ಜಾಮ್ ಹೋಗಿದೆ. ಈ ಕಡೆ ಬರೋಕ್ಕೂ ಆಗ್ತಾ ಇಲ್ಲ, ಹೋಗೋಕ್ಕೂ ಆಗ್ತಾ ಇಲ್ಲ. ಸೊ ನೋಡಿ KRS ರೂಟು. ಸೊ ಇಲ್ಲೆಲ್ಲ ಸ್ವಲ್ಪ ಕ್ಲಿಯರ್ ಮಾಡೋ ಥರ ಯಾರನ್ನಾದ್ರು ಹಾಕಬೇಕು. ವೀಕೆಂಡಲ್ಲಿ ಇಲ್ಲಿ ರಶ್ ಆಗುತ್ತೆ ಅಂತ ಗೊತ್ತಿದ್ರೂ ಸಹ ಇಲ್ಲಿ ಯಾರೂ ಇಲ್ಲ, ಪೊಲೀಸವರು, ಸ್ವಲ್ಪ ಕಷ್ಟ ಆಗುತ್ತೆ. ಗಾಯ್ಸ್ ಅಲ್ಲಿ ಮುಂದೆ ಟೊಮೆಟೊದು ಲಾರಿ ಬಿದ್ದೋಗಿದೆಯಂತೆ. ಸೊ ಅದಕ್ಕೆ ಅದು ಒಂದಕ್ಕೊಂದು ಕ್ರ್ಯಾಶಸ್ ಆಗಿದೆ ಏನೋ. ಸೊ ಆ ಡ್ರೈವರು ನನಗೆ ನಷ್ಟ ಆಗಿದೆ ಅಂತ ಹೇಳಿ ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಇಷ್ಟು ಅಮೌಂಟ್ ಬೇಕು ಅಂತ ಸ್ಟ್ರೈಕ್ ಮಾಡಿ ಕೂತ್ಕೊಂಡಿದ್ದಾನೆ.
ಸೊ ಅದರಿಂದ ಅದು ಕ್ಲಿಯರ್ ಆಗೋ ಚಾನ್ಸಸ್ಸೇ ಇರಲಿಲ್ಲ. ಫುಲ್ ಟ್ರಾಫಿಕ್ ಆಗಿತ್ತು. ನಾವು ಹಂಗೂ 1 ಅವರ್ ವೆಯ್ಟ್ ಮಾಡಿದ್ವಿ, ಚಾನ್ಸಸ್ ಇರಲಿಲ್ಲ, ಯಾರು ಪೊಲೀಸು ಸಹ ಬರಲಿಲ್ಲ. ಸೊ ಸುಮ್ಮನೆ ವೆಯ್ಟ್ ಮಾಡಿದ್ರೆ ಕಷ್ಟ ಅಂತ ಹೇಳಿ ನಾವು ರಿಟರ್ನ್ ಆಗ್ತಾಯಿದ್ದೀವಿ. ಬಿಕಾಸ್ 7:30 ಆಗೋಯ್ತಲ್ಲೇ. ಸೊ ಬ್ಯಾಕ್ ವಾಟರ್ ಅಂತೂ ನೋಡೋಕ್ಕಾಗಲಿಲ್ಲ. ಸೊ ಫ್ಲಾಪ್ ಆಯಿತು ನಮ್ಮ ಪ್ಲ್ಯಾನಿಂಗ್ ಎಲ್ಲ. ಸೊ KRS ಡ್ಯಾಮು ಸಹ ನೋಡೋಕ್ಕೂ ಆಗ್ತಾಯಿಲ್ಲ, ಅಲ್ಲಿ ಹಿಂದೆ ಬರೋಕ್ಕೂ ಆಗ್ತಾಯಿಲ್ಲ, ಮುಂದೆ ಹೋಗೋಕ್ಕೂ ಆಗ್ತಾಯಿಲ್ಲ, ಆ ಥರ ಸಿಗಾಕೊಂಬಿಟ್ಟಿದ್ವಿ. ಸೊ ಹಿಂಗೋ ಸ್ವಲ್ಪ ಮುಂದೆ ಹೋದಾಗ ಸ್ವಲ್ಪ ಟರ್ನ್ ಮಾಡೋದಕ್ಕೆ ಚಾನ್ಸಸ್ ಸಿಕ್ತು, ಅದರಿಂದ ನಾವು ಬ್ಯಾಕ್ ಹೋಗ್ತಾಯಿದ್ದೀವಿ. ಸೊ ಫುಲ್ ಟಯರ್ಡ್ ಆಗಿದೆ. ಸೊ ಏನೋ ಪ್ಲ್ಯಾನ್ ಮಾಡ್ಕೊಂಡು ಎಕ್ಸೈಟಲ್ಲಿ ಬಂದ್ವಿ, ಬಟ್ ನೋಡೋಕ್ಕಾಗಲಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಅಂದ್ಕೊಂಡು ವಾಪಸ್ಸಾಗಿದ್ದೀವಿ. ಸೊ ಇವಾಗ ಡಿನ್ನರ್ ಮಾಡೋ ಟೈಮು, ತಿಥಿಗೂ ಹೊಟ್ಟೆ ಹಸ್ಬಿಟ್ಟಿದೆ. ಸೊ ಅದಕ್ಕೆ ಡಿನ್ನರ್ ಮಾಡೋದಕ್ಕೆ ಬಂದಿದ್ದೀವಿ ಹೋಟೆಲ್ಗೆ. ಸೊ ಮೈಸೂರಿನ ಫೇಮಸ್ ಹೋಟೆಲ್ಲು ಗ್ರೀನ್ಲ್ಯಾಂಡ್. ಇಲ್ಲಿ ತುಂಬಾ ಟೋಕನ್ ಸಿಸ್ಟಮು, ಗ್ರೀನ್ ಹೆರಿಟೇಜ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ. ಸೊ ಯಾರು ವಿಸಿಟ್ ಮಾಡಿಲ್ಲ ಒಂದ್ಸಲ ವಿಸಿಟ್ ಮಾಡಿ ಈ ಹೋಟೆಲ್ಗೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ವೈಸ್ ಆಗಿರ್ಬೋದು, ಫುಡ್ ವೈಸ್ ಆಗಿರ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಆ ಎನ್ವೈರನ್ಮೆಂಟು, ಆ ಲೈಟಿಂಗು ತುಂಬಾ ಚೆನ್ನಾಗಿತ್ತು ಎಫೆಕ್ಟಿವ್ ಆಗಿ. ಅದನ್ನು ಕಿತ್ತಾಕ್ಬಿಡ ಸುಮ್ಮನೆ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋ ಗಾಯ್ಸ್. ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್ಟರ್ಡೇ ಊಟ ಮಾಡಿ ಫುಲ್ ಟಯರ್ಡ್ ಆಗಿತ್ತು, ಮಲ್ಕೊಂಡಿದ್ವಿ. ಜೊತೆಗೆ ನಿದ್ದೆ ಬಂದುಬಿಟ್ಟಿತ್ತು. ಸೊ ಅದರಿಂದ ವಿಡಿಯೋ ಅಲ್ಲಿಗೆ ನಾನು ಕ್ಲೋಸ್ ಮಾಡಿದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ನಾವು ಬಂದಿರೋದು ಕೆರೆಗೆ. ಸೊ ಕೂರಕ್ಕು ಕಳ್ಳಿಕರೆ ಅಂತ ಹೆಸರು ಹಾಡಿದೆಯಲ್ಲ, ಸೊ ಆ ಫೇಮಸ್ ಕೆರೆಗೆ ಬಂದಿದ್ದೀವಿ. ಅದು ಮೈಸೂರಲ್ಲಿದೆ. ಸೊ ಅದರಿಂದ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಎಕ್ಸಸೈಸು ಎಲ್ಲ ಮಾಡೋಣ, ವಾಕಿಂಗ್ ಮಾಡೋಣ ಅಂತ ಹೇಳಿ ಅರ್ಲಿ ಮಾರ್ನಿಂಗ್ಗೆ ಬಂದಿದ್ದೀವಿ. ಸೊ ಇವಾಗ ಟೈಮ್ ಬಂದು 7:30 ಆಗಿದೆ. ಸೊ ಬನ್ನಿ, ನಿಮ್ಗೆ ಯಾವ ರೀತಿ ಇದೆ ಅದು ಪಾರ್ಕು, ಆ ಕೆರೆ ಅಲ್ಲಪ್ಪೈತೆ ಬರೋಕ್ಕಾಗಲ್ಲ. ಮಾರ್ನಿಂಗೇ ಒಂಥರ ವೆದರ್ ಚೆನ್ನಾಗಿರುತ್ತೆ. ದುತಿಗೂ ಅಲ್ಲಿ ಕೆಲವೊಂದು ಆಟ ಆಡೋದಿತ್ತು. ಸೊ ಅದಕ್ಕೆ ಅವಳು ಗೇಮ್ಸ್ಗಳನ್ನ ಆಡ್ತಾ ಇದ್ಲು. ಸೊ ವೆದರ್ ತುಂಬಾ ಚೆನ್ನಾಗಿತ್ತು. ಅರ್ಲಿ ಮಾರ್ನಿಂಗು ಒಂಥರ ಪ್ರಶಾಂತವಾದ ಗಾಳಿ ಆಗಿರ್ಬೋದು, ಪಕ್ಷಿಗಳ ಶಬ್ದ ಆಗಿರ್ಬೋದು, ಕೇಳೋದಕ್ಕೆ ತುಂಬ ತಂಪಾದ ಗಾಳಿ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅಂದರೆ ಬಿಸಿಲಾಗ್ಬಿಡುತ್ತೆ, ಸಮ್ಮರಲ್ಲಿ ಬರೋಕ್ಕಾಗಲ್ಲ, ಆ ಬಿಸಿಲಲ್ಲಿ ನಡೆಯೋದಕ್ಕೂ ಆಗಲ್ಲ ನಮಗೆ ಅಂತ ಹೇಳಿ ಬೆಳಗ್ಗೆ ಬೇಗನೆ ಬಂದ್ವಿ ನೋಡೋಣ ಅಂತ ಹೇಳಿ. ಸೊ ಇದು ನಮ್ಮ ಕುಕ್ಕಾರಳ್ಳಿ ಕೆರೆ, ಮೈಸೂರಿನಲ್ಲಿರೋ ಅಂಥದ್ದು ಫೇಮಸ್ ಕೆರೆ ನೋಡಿ. ಇದೆ ನಮ್ಮ ಕೆರೆ, ಕೂರಕ್ಕು ಕಳ್ಳಿ ಕೆರೆ. ತುಂಬಾ ಚೆನ್ನಾಗಿತ್ತು ವೆದರು. ಸೊ ಇಲ್ಲೂ ಸಹ 1-2 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಸೊ ವಾಕೆಲ್ಲ ಮಾಡಿ, ಎಕ್ಸಸೈಸ್ ಎಲ್ಲ ಮಾಡಿ ಹೋಗೋಣ ಅಂತ ಹೇಳಿ ಬಂದಿದ್ದು. ಸೊ ಅಟ್ಲೀಸ್ಟ್ ಎಸ್ಟರ್ಡೇ ತುಂಬಾ ಬೇಜಾರಾಗಿತ್ತಲ್ಲ. ಸೊ ಅದಕ್ಕೆ ಅರ್ಲಿ ಮಾರ್ನಿಂಗ್ಗೆ ಸ್ವಲ್ಪ ರಿಫ್ರೆಶ್ ತೊಗೊಳ್ಳೋಣ ಮೈಂಡು ಅಂತ ಹೇಳಿ ಬಂದ್ವಿ. ಒಂದು ಪ್ಲೇಸ್ ವಿಸಿಟ್ ಮಾಡಿದ್ವಿ. ನೋಡಿ ಗೈಸ್, ಈ ಕೆರೆನ ಒಂದು ರೌಂಡ್ ಹಾಕ್ಕೊಂಡು ಬರ್ತಾರೆ. ಇಲ್ಲಿನ ಜನ ವಾಕ್ ಮಾಡ್ತಾರೆ. ಸೊ ಒಂದು ರೌಂಡ್ ಹಾಕಿ ಬರೋದು ತುಂಬಾ ದೂರ ಇದೆ. ಒಂದು ಎಷ್ಟೋ ಕಿಲೋಮೀಟ್ರ್ ಇದೆ, ಒಂದು 4-5 ಕಿಲೋಮೀಟರ್ ಇದೆ ಅಂತ ಆ ಕೆರೆನ ಆ ಕಡೆ ದಾಟಕ್ಕೆ. ಸೊ ಫುಲ್ ರೋಡ್ ಇದೆ. ಸೊ ವಾಕಿಂಗು ಜಾಗಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ನಾವು ಟ್ರೈ ಮಾಡೋಣ ಅಂತ ಹೋದ್ವಿ, ಬಟ್ ಆಗಲಿಲ್ಲ. ದುತಿ ಬೇರೆ ನಡೆಯಲ್ಲ, ಎತ್ಕೊಂಡು ಹೋಗೋದು ತುಂಬಾ ಕಷ್ಟ ಆಯಿತು. ಸೊ ವಾಪಸ್ ರಿಟರ್ನ್ ಆದ್ವಿ. ಸೊ ಈ ನೋಡಿ ಅಲ್ಲಿ ವೈಟ್ ಕಾಣ್ತಿದೆಯಲ್ಲ, ಅದೇ ಬ್ರಿಡ್ಜು. ಸೊ ಇಲ್ಲಿಂದ ಅಲ್ಲಿ ಹೋಗಿ ಈ ಕಡೆಯಿಂದ ಬರ್ತಾರೆ. ಸೊ ಈ ಕಡೆ ಲೆಫ್ಟ್ ಸೈಡ್ ಕಾಣ್ತಿರೋದು ರೋಡು, ಈ ಕಡೆಯಿಂದನೂ ಹೋಗಬಹುದು. ತುಂಬಾ ಚೆನ್ನಾಗಿತ್ತು. ಕರೀತೀರ ನೋಡು.
ಸೊ ಇದು ನಮ್ಮ ಕುಕ್ಕಾರಳ್ಳಿಯ ಕೆರೆಯ ವ್ಯೂ. ಸೊ ನಾವು ಇವಾಗ ವಾಪಸ್ ರೂಮಿಗೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಬೇಕು. ಸೊ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ನಾವು ಇಲ್ಲಿಂದ ಕ್ಯಾಲಿಕಟ್ ಹೋಗ್ತಾ ಇದ್ದೀವಿ. ಸೊ ಮೈಸೂರು ಇವತ್ತಿಗೆ ವ್ಲಾಗ್ ಆಗಿದೆ. ಸೊ ನೆಕ್ಸ್ಟ್ ನಾನು ಕ್ಯಾಲಿಕಟ್ಗೆ ಹೋಗಿ ಕ್ಯಾಲಿಕಟ್ನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋನ ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳೊಂದಿಗೆ ಟ್ರಾವೆಲ್ ವ್ಲಾಗೊಂದಿಗೆ ಬರ್ತಾನೆ ಇರ್ತೀನಿ. ಸೊ ನಾವು ಇಲ್ಲಿಂದ ನೆಕ್ಸ್ಟು ಕ್ಯಾಲಿಕಟ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಕ್ಯಾಲಿಕಟ್ಟಲ್ಲಿ ನಾನು ಮತ್ತೆ ಹೊಸ ವ್ಲಾಗೊಂದಿಗೆ ಸಿಗ್ತೀನಿ. ಬಾಯ್.